ಇವಾಗ ಮಾಡ್ತಾವಳೆ ಆಯ್ ಅಂತ. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ರೋಜಾ ಆಚಾರ್ಯ ವ್ಲಾಗ್ಸ್. ಇವತ್ತು ನಾವು ಮೈಸೂರಿನ ಝೂಗೆ ಬಂದಿದ್ದೀವಿ. ಬನ್ನಿ ಹೋಗೋಣ, ಒಳಗಡೆ ಏನೆಲ್ಲ ಇದೆ ಅಂತ ನೋಡೋಣ, ಎಷ್ಟು ಪ್ರಾಣಿಗಳಿದೆ ಅಂತ ನಿಮ್ಗೆ ತೋರಿಸ್ತೀನಿ. ಮೊದಲು ಝೂಗೆ ಹೋಗಬೇಕು ಅಂತಂದರೆ ಎಂಟ್ರೆನ್ಸಿಂದನೇ ಹೋಗಬೇಕಾಗಿತ್ತು ಮೇನ್ ರೋಡಲ್ಲಿ. ಬಟ್ ಇವಾಗ ಟನಲ್ ಇದೆ, ಅಂದರೆ ಅಂಡರ್ ಪಾಸ್ ಇದೆ, ಅಲ್ಲಿಂದ ಚೆಕ್ಕಿಂಗ್ ಮಾಡಿ ಕಳಿಸ್ಕೊಡ್ತಾರೆ. ಮತ್ತು ಏನಂತಂದರೆ ಪ್ಲಾಸ್ಟಿಕ್ ತಗೊಂಡು ಹೋಗಂಗಿಲ್ಲ. ನಾವೇನಾದರೂ ಪ್ಲಾಸ್ಟಿಕ್ ತಗೊಂಡು ಹೋಗ್ತಿದ್ದೀವಿ ಅಂದರೆ ಅದಕ್ಕೆ ಬಿಲ್ ಪೇ ಮಾಡಿ ಅದಕ್ಕೊಂದು ಸ್ಟಿಕ್ಕರ್ ಅಂಟಿಸ್ತಾರೆ, ಅದನ್ನು ತಗೊಂಡು ಹೋಗಬೇಕು. ಓ ಡೈರೆಕ್ಟ್ ಒಳಗಡೆಗೆ ಬಂದ್ಬಿಡುತ್ತಲ್ವಾ? ಡೈರೆಕ್ಟ್ ಒಳಗಡೆ ಚೆನ್ನಾಗಿ ಮಾಡೋರು. ಇವಾಗ ಮೇಲ್ಗಡೆ ರೋಡಲ್ಲಿ ಬ್ಲಾಕ್ ಆಗುತ್ತೆ. ಹಾಂ ಹೌದು, ಡೈರೆಕ್ಟ್ ಒಳಗಡೆಗೆ ಎಂಟ್ರಿ, ಟಿಕೆಟ್ ಕೌಂಟ್ರ್ ಹತ್ರ. ಟಿಕೆಟ್ ಪರ್ ಪರ್ಸನ್ 100 ರುಪೀಸು. ಮತ್ತು ನೀವು ಕ್ಯಾಮ್ರಾ ಏನಾದರೂ ತಗೊಂಡು ಹೋಗ್ತಿದ್ದೀವಿ ಅಂದರೆ ಅದಕ್ಕೂ ಕೂಡ 100 ರುಪೀಸ್ ಪೇ ಮಾಡಬೇಕು. ಕೆಳಗಡೆ ಐತೆ ನೋಡು ಬಂಗಾರಿ, ಇಲ್ಲೆಲ್ಲ ನೋಡು ಎಷ್ಟೊಂದು ಐತೆ. ಚಿನಿ ಏನದು ಏನದು ಹಿಂಗಂತೈತೆ ಹಿಂಗಂತೈತೆ. ಅಲ್ಲೇ ಗರಿಗಿಸ್ತಾ ಐತೆ. ಆ ಕಡೆದು ನವಿಲು, ಈ ಕಡೆದು ಗೂಬೆ. ಇಲ್ಲಿ ಗೂಬೆ ಐತೆ. ಏ ಗೂಬೆ, ನಾನೇ ಗೂಬೆ ಅಷ್ಟೇ. ನಾನು ಹೇಳಿದ್ದೆ ಏ ಗೂಬೆ ಅಂತ. ಏ ಗೂಬೆ. ಏ ಫ್ರೆಂಡ್ಸ್ ನೋಡಿ ಎಷ್ಟೊಂದು ಇದೆ ಇಲ್ಲಿ, ಬಡ್ಡರಿದೆ. ಒಳಗಡೆ ಎಲ್ಲ ಸೂಪರ್. ಫುಲ್ಲು ಖುಷಿ ನನ್ನ ಮಗಳಿಗೆ. ವೈಟ್ ನವಿಲು, ಅದ್ರ ಹೆಸರೇನೋ ಅಲ್ಲ ಹಾಕಿರೋದು, ಬಿಳಿ ನವಿಲು ಅಂತಾನೆ ಅಷ್ಟೇ. ಫ್ರೆಂಡ್ಸ್ ಇದು ನೋಡಿ, ಅದು ನಿಂತಿರೋದು ಹಂಗೆ ಸ್ಟಿಲ್ ಸ್ಟ್ಯಾಚು ಥರ ಕಾಣಿಸ್ತಿದೆ, ಸ್ವಲ್ಪನೂ ಶೇಕೆ ಆಗ್ತಾ ಇಲ್ಲ. ಇದೊಂದು ಮತ್ತು ಅಲ್ಲೊಂದಿದೆ ನೋಡಿ. ಬೇಡ, ಅದೇನು ಮಾಡ್ತು ನಿಮಗೆ? ಹುಷಾರ್. ಹೌದಾ, ಅರ್ಥ ಮಾಡ್ಬಿಡ್ತೀನಿ. ಹೌದಾ, ಅದು ಇಂಪಾರ್ಟೆಂಟ್ ಇದೆಲ್ಲ. ಬಾತುಕೋಳಿ ನೀವು ಒಂದೇ ಕಾಲಲ್ಲಿ ನಿಂತೈತೆ. ಹಂಗೆ ನೋಡು, ಓಕೆ ನೋಡಂಗಿಲ್ಲ ಹಂಗೆ. ನನ್ನ ಮಗಳಿಗಂತೂ ಫುಲ್ ಖುಷಿ. ತಾತ ಇಟ್ಕೊಂಡಿರೋದು ಅಂತ ಹೆಂಗೆ ಗೊತ್ತಾಯ್ತು ನೋಡಿ ಅವಳಿಗೆ. ಬಿಡಲ್ಲ ಬಿಡಲ್ಲ ಇಲ್ಲಿ ಕಚ್ಚಿ. ಫ್ರೆಂಡ್ಸ್ ಇಲ್ಲಿ ವಾಶ್ರೂಮ್ ಇರುತ್ತೆ, ಮತ್ತು ಇಲ್ಲೆಲ್ಲ ಕುಡಿಯೋಕ್ಕೆ ನೀರಿದೆ. ಸೊ ಅದಕ್ಕೆ ಅವರು ಒಳಗಡೆ ವಾಟರ್ ಬಾಟಲ್ನ ಬಿಡಲ್ಲ, ಅಂದರೆ ಅದಕ್ಕೆ ಸ್ಟಿಕ್ಕರ್ ಎಲ್ಲ ಹಾಕಿ ಕೊಡ್ತಾರೆ. ಫ್ರೆಂಡ್ಸ್ ಮೋಡ ಇದೆ, ಸೊ ಅದಕ್ಕೆ ತುಂಬ ಕತ್ಲೆ ಒಳಗಡೆ ಎಲ್ಲ ರಶ್ ಇದೆ ಅಲ್ವಾ, ಅದಕ್ಕೆ ಎಲ್ಲಿದೆ ಗೊತ್ತಿಲ್ಲ, ಎಲ್ಲ ಇಲ್ಲೇ
ಫುಲ್ ಮುತ್ಕೊಂಡವ್ರು. ಅಲ್ಲಿ ನೋಡಿ, ಅಲ್ಲಿ ಇಲ್ಲಿ ಈ ಕಡೆನೇ ಬನ್ನಿ, ಕಾಣಿಸ್ತದೆ. ಇದು ಅಂಬರೀಷ್ ತೆಗ್ದಿರೋದು ಮೃಗಾಲಯ ಫಿಲಮಲ್ಲಿ ನೋಡಿದ್ರೆ ಫ್ರೆಂಡ್ಸ್, ಅವಾಗ ಹೆಂಗಿತ್ತು ಅಂದರೆ ಜಾಸ್ತಿ ಏನು ಇದಾಗಿರಲಿಲ್ಲ, ಏನು ಡೆವಲಪ್ಮೆಂಟ್ ಆಗಿರಲಿಲ್ಲ. ಬಟ್ ಇವಾಗಂತೂ ಫುಲ್ಲು ಗ್ರೀನರಿ ಇದೆ ಝೂ ಒಳಗಡೆ. ಮತ್ತು ಬಿಸಿಲಾದರೂ ಕೂಡ ನಾವು ಓಡಾಡಿಕೊಂಡು ಆರಾಮಾಗಿ ನೋಡ್ಬೋದು, ಅಷ್ಟು ಮರಗಳೆಲ್ಲ ಇದೆ. ಸಿಟ್ಟಿಂಗ್ ಏರಿಯಾ ಇದೆ, ಮಕ್ಕಳಿಗೆ ಫೀಡಿಂಗ್ ಮಾಡೋದಕ್ಕೆ ಫೀಡಿಂಗ್ ರೂಮ್ಸ್ ಇದೆ. ಯಾವುದಕ್ಕೂ ಪ್ರಾಬ್ಲಮ್ ಇಲ್ಲ ಇವಾಗ ಟೂರಿಸ್ಟ್ಗಳಿಗೆ. ಅಂದರೆ ತುಂಬ ಜನ ಬರ್ತಿದ್ದಾರೆ. ಇವತ್ತಂತೂ ಸಂಡೇ ಅಲ್ವಾ, ತುಂಬ ಜನ ಇದ್ದಾರೆ ನೋಡಿ, ಎಷ್ಟೊಂದು ಜನ ಇದ್ದಾರೆ. ಬರೋರು ಬರ್ತಾ ಇದ್ದಾರೆ, ನೋಡ್ಕೊಂಡು ಹೋಗೋರು ಹೋಗ್ತಾನೆ ಇದ್ದಾರೆ. ಆಮೇಲೆ ಇನ್ನೂ ಏನೇನೋ ಬಿಲ್ಡ್ ಮಾಡ್ತಿದ್ದಾರೆ ಅಲ್ಲೆಲ್ಲ. ಸೊ ಅದಕ್ಕೆ ಅಲ್ಲೆಲ್ಲ ಹುಲಿನ ಕೇಜ್ಗೆ ಹಾಕ್ಬಿಟ್ಟಿದ್ದಾರೆ. ಹುಲಿ ಎಲ್ಲೂ ಕಾಣಿಸ್ತಾ ಇಲ್ಲ. ಚಿನಿ ಏನದು? ಈ ಕಡೆ ಎಲ್ಲ ಮಂಕೀಸ್. ಇಲ್ಲಿ ಕೆಲವು ಪ್ರಾಣಿಗಳನ್ನ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಸೊ ಅವ್ರ ಕಡೆಯಿಂದ ಆ ಪ್ರಾಣಿಗಳಿಗೆ ಶೆಲ್ಟರ್ ಆಗಿರ್ಬೋದು, ಫುಡ್ ಆಗಿರ್ಬೋದು ಎಲ್ಲ ಬರ್ತಾ ಇರುತ್ತೆ. ಸೊ ಅದೇ ಥರ ಇನ್ಫೋಸಿಸ್ ಅವರು ಕೂಡ ಒಂದು ಸುಮಾರು ಪ್ರಾಣಿಗಳನ್ನ ಇಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಯಾವುದೋ ಒಂದು ಫ್ರೆಂಡ್ಸ್, ನನ್ನ ಮಗಳದ್ದು ಸ್ಲಿಪ್ಪರ್ ಎಲ್ಲೋ ಬೀಳಿಸ್ಕೊಬಿಟ್ಟವಳೆ. ಹುಡಿಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ನನ್ನ ಮಗಳು ಸ್ಲಿಪ್ಪರ್ನೇ ತೀರಿಸ್ಕೊಬಿಟ್ಲು. ಎಲ್ಲಿ ಬೀಳಿಸಿದ್ಲು ಗೊತ್ತಿಲ್ಲ, ಸಿಗಲೇ ಇಲ್ಲ. ಅಷ್ಟು ದೂರ ಹೋಗಿ ನೋಡ್ಕೊಂಡು ಬಂದ್ರು, ಕಳ್ಕೊಬಿಟ್ಲು. ತೀರ್ಸ್ಕೊಬಿಟ್ಲು, ಕಳ್ಕೊಬಿಟ್ಲು, ಎಲ್ಲ ಒಂದೇ ಥರ. ಮತ್ತೆ ಸೆಟ್ಟಿಂಗ್ಸ್ ಸ್ವಲ್ಪ ಚೇಂಜ್ ಆಗಿಬಿಟ್ಟಿತ್ತು, ನಾನು ನೋಡ್ಕೊಂಡೇ ಇರಲಿಲ್ಲ. ಸೊ ವಿಡಿಯೋಸ್ ಎಲ್ಲ ಫಾಸ್ಟ್ ಮೋಡ್ ಆಗಿಬಿಟ್ಟಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಎದುರುಗಡೆ ಇರೋದನ್ನ ನೋಡಲ್ಲ, ನೋಡ್ತಾ ಇದ್ದೀನಿ ಕ್ಯಾಮ್ರಾದಲ್ಲಿ. ಅಲ್ಲಿ ನೋಡು, ಅಲ್ಲಿ ಕ್ಯಾಮ್ರಾದಲ್ಲಿ ನೋಡುವಂತ, ಆಮೇಲೆ ನೋಡ್ಕೋಬೋದು. ನೋಡಿ ಹೆಂಗೆ ಫೈಟ್ ಮಾಡ್ತಾ ಹೋಗು. ಬರೀ ಚಿನಿ ಹೆಂಗೆ ಕೆಡ್ತಿದ್ದಾನ. ಬಾಬಾ ಮೂರಿದೆ ಆನೆಗಳು. ನಿಂಗೆ ಆನೆ ನೋಡೋಕೆ ಕರ್ಕೊಂಡ್ ಬಂದಿದ್ದು. ಎಲ್ಲಿದೆ ಆನೆ? ಎಲ್ಲಿದೆ ತೋರ್ಸ. ಏನು ಖುಷಿನೋ. ಗೊತ್ತಿಲ್ಲಮ್ಮ, ನೋಡ್ಬೇಕು. ಇಂಡಿಯಾದಕ್ಕೆ ಆಫ್ರಿಕನ್ ಇದು ಆಗಲ್ಲ. ಇದು ಏನದು? ಏನು ಮಾಡ್ತೈತೆ ಆನೆ?
ಮಾಡ್ತಾ ಇತ್ತು. ನೋಡಿ ಫ್ರೆಂಡ್ಸ್, ಇದು ರಾಜರ ಕಾಲದಂತೆ ಪಂಜರ, ಸ್ಕ್ವೀಸ್ ಪಂಜರ. ಅಲ್ಲೇನೋ ತಗೋ ತಿನ್ನಕ್ಕೆ ಸ್ನ್ಯಾಕ್ಸ್. ಸ್ನ್ಯಾಕ್ಸಾ? ಹ್ಞೂ. ಆಗಿಲ್ಲ ಆನ್ ಮಾಡ್ತೇನೆ ನೋಡಿ. ಏನು ರಶ್ಶು ಫ್ರೆಂಡ್ಸ್. ಏನು ಗೊತ್ತಾ, ಹೊರಗಡೆ ಇರೋ ಫುಡ್ಗಿಂತ ಇಲ್ಲಿ ತುಂಬಾ ಕಾಸ್ಟ್ಲಿ, ಅಂದರೆ ಎರಡರಷ್ಟು ಇರುತ್ತೆ ಅನಿಸುತ್ತೆ ಜಾಸ್ತಿ. ಅದಕ್ಕೆ ಹೊರಗಡೆಯಿಂದ ಏನೋ ತರಕ್ಕೆ ಬಿಡಲ್ಲ ನಮ್ಮನ್ನು, ಇಲ್ಲೇ ತಿನ್ಕೊಂಡು ಹೋಗ್ಲಿ, ಇಲ್ಲೇ ಕುಡ್ಕೊಂಡು ಹೋಗ್ಲಿ ಅಂತ. ಇವ್ರದ್ದೆಲ್ಲ ಬಿಸ್ನೆಸ್ ಅಲ್ವಾ, ಸೊ ಅದಕ್ಕೆ. ತಗೊಳ್ಳೋರಿ ಅದನ್ನು. ಅಲ್ಲ, ಕವರ್ ಇಲ್ಲ, ಕವರ್ ಅಲ್ಲೇ ಇಡಬೇಕು. ಮಾಡ್ಕೊಡ್ಬೇಕು ನನಗೆ ಎಲ್ಲನೂ. ಏನೋ ಆಯಿತು. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ನನ್ನ ವಿಡಿಯೋಗೆ ಲೈಕ್ ಮಾಡಿ. ಇದೇ ಥರ ವಿಡಿಯೋನ ಇನ್ನೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು. ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದು ಯಾವುದು? ಇದು ಗೊಮ್ಮೆ ಚಿನ್ನಿ. ಬಿಡು, ಮಳೆ ಬರ್ತೈತೆ ಅದಕ್ಕೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಕೆಳಗಡೆ ಬಂದ್ಬಿಟ್ಟು ಬೇಡ ಬೇಡ ಫ್ರೆಂಡ್ಸ್, ಜನ ಸಾಗರ. ನೋಡೋಕ್ಕೆ ಜಾಗ ಇಲ್ಲ. ಎಷ್ಟು ಜನ? ಇಲ್ಲಿ ಇಲ್ಲ, ಮಳೆ ಇಲ್ಲ. ಪಾಪ ನೋಡ್ತಾರೆ.
ಪಾವು. ಈಗೇನಾದರೂ ನನ್ನ ಗೋಪುರ ಬಿದ್ದೋಗ್ಬಿಟ್ರೆ ಏನು ಮಾಡೋದು? ಅದೇ ಬಂದು ಅವ್ರ ಕೈಲಿ ಎತ್ತಿಸ್ಕೊಳ್ಳೋದ? ಕಡ್ದು ಬಿಟ್ರೆ ಅದು ಬರೀ ಫಿಶ್ ಮಾತ್ರ. ಅಲ್ಲಿ ಪಾವು ಇದಾ ಗೊತ್ತಿಲ್ಲ. ಓ ಅಲ್ವಾ, ಅದಕ್ಕೆ ನಾವಿಲ್ಲಿ ಬಂದಿದ್ವಿ ಅಲ್ವಾ ಒಂದ್ಸರಿ? ಬಂದಿಲ್ಲ, ಇನ್ನೊಂದು ಕಡೆ ಹೋಗಿದ್ದು. ಹ್ಞೂ ಕರೆಕ್ಟ್. ಪಕ್ಷಿಗಳೆಲ್ಲ ಹಾರು ಹೊಂಟೋಯ್ತವೆ ಅಂತ ಹಾಕಿರೋದು. ಇದು ಫುಲ್ಲು ಫ್ರೀಯಾಗಿ ಬಿಟ್ಟವ್ರಲ್ವಾ, ಇದೇ ದೊಡ್ಡ ಕೇಜ್. ಅದಕ್ಕೆ ಇದನ್ನು ಹಾರೋಗ್ಬಾರ್ದು ಅಂತ. ಅಲ್ಲಿ ಬಿಳಿ ಕಾಕ ಯಾವುದೋ ಕಾಡೊಳಗಡೆನೇ ಇದ್ದೀವಿ ಅನ್ನೋ ಥರ ಫೀಲು. ಬಟ್ ಏನಂದರೆ ಪ್ರಾಣಿಗಳೆಲ್ಲ ಕೇಜಲ್ಲಿದೆ ಅಷ್ಟೆ. ಕಾಡಲ್ಲೆಲ್ಲ ಓಡಾಡಿಕೊಂಡು ಚೆನ್ನಾಗಿ ಇರ್ತವೆ, ಬಟ್ ಇಲ್ಲಿ ಕೇಜಲ್ಲಿರುತ್ತೆ ಅನ್ನೋದು ಬಿಟ್ಟರೆ ಎಲ್ಲ ಒಂಥರ ಸ್ವಲ್ಪ ಕಾಡು ರೀತಿಯೇ ಇದೆ, ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಸ್ಮೆಲ್ಲು. ಹೆಸರು ಬರುತ್ತೆ ಇದರಿಂದಾನೆ. ಏನಿದು ಎಮ್ಮೆ ತಾನೆ? ಮಹಿಷ. ಬಿಕ್ಕಿ ಆಯ್ತಾ? ಬಿಕ್ಕಿ ಐತಾನೆ ಆಯ್ತಾ? ಹಾಂ ಬಿಕ್ಕಿ ಖಾಲಿ. ಇದು ದ್ರಾಕ್ಷಿ ಕೊಡ 2 ಓಪನ್ ಮಾಡಿ. ಏನು ಕತ್ಲೆ ಅಂದ್ರೆ ಹಾಕಬರ. ಇದಲ್ಲ ಅನ್ಸುತ್ತೆ. ಎಕ್ಸಿಟ್ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಕಡೆ